ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಡ್ರಾಮಾ ಇನ್ ಕನ್ನಡ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಒಂದು ಫಾಕ್ಸ್ ಸ್ಪಿರಿಟು ಹ್ಯೂಮನ್ ವರ್ಲ್ಡಲ್ಲಿ ಬದುಕ್ತಿದ್ರೆ ಹೇಗಿರುತ್ತೆ ಇವತ್ತು ನೋಡೋಣ ಆ ಮಿಸ್ಟೀರಿಯಸ್ ಸ್ಟೋರಿನ. ಟೇಲ್ ಆಫ್ ದಿ 9 ಟೇಲ್ಡ್ ಅಂತ. ಡ್ರಾಮಾ ಸ್ಟಾರ್ಟಿಂಗಲ್ಲಿ ನಮಗೆ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ತನ್ನ ತಾಯಿಗೆ ಆಯುರ್ವೇದ ಗಿಡ ಔಷಧಿನ ಹುಡುಕ್ತಿರ್ತಾನೆ. ಸಡನ್ನಾಗಿ ಅಲ್ಲಿಗೆ ಈ ಡ್ರಾಮಾದ ಮೇನ್ ಫೀಮೇಲ್ ಕ್ಯಾರೆಕ್ಟರ್ ಹಿನ್ಯು ಅನ್ನೋ ಹುಡುಗಿ ಬರ್ತಾಳೆ. ಇವಳು ಮನುಷ್ಯ ಅಲ್ಲ, ಫಾಕ್ಸ್ ಆಗಿರ್ತಾಳೆ. ಬೆಟ್ಟದ ಮೇಲೆ ಯಾವುದೋ ಜಾಗನ ಕೇಳ್ತಿರ್ತಾಳೆ. ತಕ್ಷಣ ಅಲ್ಲಿಂದ ಮಾಯ ಆಗಿಬಿಡ್ತಾಳೆ. ಮತ್ತೆ ಬರ್ತಾಳೆ. ನಿನ್ನ ತಾಯಿಗೆ ಔಷಧಿ ಹುಡುಕ್ತಿದೆಯಲ್ಲ, ಆ ಗಿಡ ಅಲ್ಲೇ ಇದೆ ನೋಡು ಅಂತ ಹೇಳ್ತಾಳೆ. ಹಾಗೆ ಅಲ್ಲಿಂದ ಸಡನ್ನಾಗಿ ಮಾಯ ಆಗಿಬಿಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮದುವೆ ಆಗ್ತಿರುತ್ತೆ. ಮದುವೆ ಹುಡುಗಿ ಇವಳು ಕೂಡ ನರಿ ಆಗಿರ್ತಾಳೆ. ಇವಳ ಹೆಸರು ಗುಮ್ಹು ಅಂತ. ಮನುಷ್ಯನ ಮದುವೆ ಆಗ್ತಿರ್ತಾಳೆ. ಹಿನ್ಯು ಇಲ್ಲಿ ಕೆಲಸದ ರೂಪದಲ್ಲಿ ಬಂದಿರ್ತಾಳೆ. ಅವಳನ್ನು ನೋಡಿ ಗುಮ್ಹು ಕಂಡುಹಿಡಿತಾಳೆ. ಹಿನ್ಯು ಅಸಲಿ ರೂಪಕ್ಕೆ ಬರ್ತಾಳೆ. ಇಬ್ಬರು ಹಳೆ ನೆನಪು ಮಾಡಿಕೊಂಡು ಖುಷಿ ಆಗ್ತಾರೆ. ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಗುಮ್ಹು ಮಾರ್ಕೆಟ್ಗೆ ಹೋಗೋ ನೆಪದಲ್ಲಿ ಲವರ್ನ ನೋಡೋಕೆ ಹೋಗ್ತಿದ್ಲು. ಇದನ್ನ ನೆನಪು ಮಾಡಿಕೊಂಡು ಇಬ್ಬರು ಖುಷಿ ಆಗ್ತಾರೆ. ಈ ಖುಷಿಲಿ ಹಿನ್ಯುದು 9 ಟೈಲ್ಸ್ ಕಾಣಿಸುತ್ತೆ. ನೆಕ್ಸ್ಟ್ ಸೀನಲ್ಲಿ ಹಿನ್ಯುಗೆ ಫ್ಯೂಚರ್ ಕಾಣಿಸುತ್ತೆ. ಅಕಸ್ಮಾತ್ ಈ ಗುಮ್ಹುದು ಆ ಮನುಷ್ಯನ ಜೊತೆ ಮದುವೆ ಆದಮೇಲೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಹಿನ್ಯುಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನೆಕ್ಸ್ಟ್ ಸೀನಲ್ಲಿ ಪ್ರೆಸೆಂಟ್ನ ನೋಡ್ತೀವಿ. ಒಬ್ಬ ವ್ಯಕ್ತಿ ಕೆಳಗಡೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಇದನ್ನ ನೋಡಿ ಹಿನ್ಯು ಅನ್ಕೋತಿರ್ತಾಳೆ, ಈ ಮನುಷ್ಯ ಜೀವನ ಚೆನ್ನಾಗಿರಲ್ಲ, ಸ್ಟ್ರಗಲ್ಲು, ದುಃಖ, ಕೊನೆಗೆ ಸತ್ತೋಗ್ತಾರೆ. ಅದಕ್ಕೆ ನಾನು ಯಾವತ್ತೂ ಮನುಷ್ಯ ಆಗೋಕ್ಕೆ ಇಷ್ಟಪಡಲ್ಲ. ಈಗ ನನ್ನ ಜೀವನ ಹೀಗಾಗೋಕ್ಕೆ ಕಾರಣ 9 ವರ್ಷದ ಹಿಂದಿನ ಇನ್ಸಿಡೆಂಟ್ ಅಂತ 9 ವರ್ಷದ ಹಿಂದೆ ನಡೆದಿರೋ, ಅಂದರೆ 2011ರಲ್ಲಿ ನಡೆದಿರೋ ಇನ್ಸಿಡೆಂಟ್ನ ತೋರಿಸ್ತಾರೆ. ಒಂದು ಗ್ರೌಂಡಲ್ಲಿ ಫುಟ್ಬಾಲ್ ಆಡ್ತಿರ್ತಾರೆ. ಒಬ್ಬ ವ್ಯಕ್ತಿ ನ್ಯಾಷನಲ್ ಟೀಮ್ಗೆ ಪ್ಲೇಯರ್ಸ್ನ ಸೆಲೆಕ್ಷನ್ ಮಾಡೋಕ್ಕೆ ಬಂದಿರ್ತಾನೆ. ಕೋಚ್ಗೆ ಯುನ್ಸು ಅನ್ನೋ ರಿಚ್ ಹುಡುಗ ಸೆಲೆಕ್ಟ್ ಆಗಲಿ ಅಂತ ವೆಯ್ಟ್ ಮಾಡ್ತಿರ್ತಾನೆ. ಆದರೆ ಈ ಡ್ರಾಮಾ ಮೇನ್ ಕ್ಯಾರೆಕ್ಟರ್ ಸಿಯೋಲ್ ಸೆಲೆಕ್ಟ್ ಆಗ್ತಾನೆ. ಸಿಯೋಲ್ ಗೇಮ್ನ ತುಂಬ ಚೆನ್ನಾಗಿ ಆಡ್ತಿರ್ತಾನೆ. ಗೇಮ್ ಎಲ್ಲ ಮುಗಿದ್ಮೇಲೆ ಕೋಚ್ ಸಿಯೋಲ್ಗೆ ಬೈತಿರ್ತಾರೆ, ನೀನು ಯಾಕೆ ಚೆನ್ನಾಗಿ ಆಟ ಆಡಿದೆ, ಇವತ್ತು ಆ ರಿಚ್ ಹುಡುಗ ಯುನ್ಸು ಸೆಲೆಕ್ಟ್ ಆಗಬೇಕಿತ್ತು, ನೀನಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಸಿಯೋಲ್ ಬಡವ ಆಗಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ರಿಚ್ ಹುಡುಗ ಮತ್ತು ಅವರಪ್ಪ ಎಲ್ಲ ಪ್ಲೇಯರ್ಸ್ಗೆ ಊಟ ಕೊಡ್ತಿರ್ತಾರೆ. ಅವರಪ್ಪ ಕೋಚ್ಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾನೆ, ನನ್ನ ಮಗನ್ನ ಹೇಗಾದರೂ ಮಾಡಿ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಮಾಡಿ ಅಂತ. ಇದನ್ನು ಸಿಯೋಲ್ ಕೂಡ ನೋಡ್ತಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಲಿಯೂನ್ ಅನ್ನೋ ಬಿಸ್ನೆಸ್ ಮ್ಯಾನ್ನ ತೋರಿಸ್ತಾರೆ. ದೊಡ್ಡ ಕಂಪ್ನಿ ಓನರ್ ಆಗಿರ್ತಾನೆ. ರೇಡಿಯೋಲ್ಲಿ ಅವನ ಕಂಪ್ನಿ ಬಗ್ಗೆ ಕೆಟ್ಟದಾಗಿ ಹೇಳ್ತಿರ್ತಾರೆ. ಡ್ರೈವರು ಹೆದರುಕೊಂಡು ರೇಡಿಯೋನ ಆಫ್ ಮಾಡಿಬಿಡ್ತಾನೆ. ಲಿಯೂನ್ ಯಾಕೆ ಆಫ್ ಮಾಡಿದೆ ಅಂತ ಕೇಳ್ತಾನೆ. ಡ್ರೈವರ್ ಇನ್ನೂ ಹೆದರುಕೊಂಡು ಸಾರಿ ಕೇಳ್ತಾನೆ. ರೆಡ್ ಲೈಟ್ ನೋಡ್ದೇ ಸಡನ್ನಾಗಿ ಬ್ರೇಕ್ ಹಾಕ್ತಾನೆ. ಇದರಿಂದ ಲಿಯೂನ್ ಕೈಯಲ್ಲಿರೋ ಮ್ಯಾಗ್ಝಿನ್ ಕೆಳಗಡೆ ಬಿದ್ದುಬಿಡುತ್ತೆ. ಲಿಯೂನ್ಗೆ ಕೋಪ ಬರುತ್ತೆ. ನೆಕ್ಸ್ಟ್ ಸೀನಲ್ಲಿ ಲಿಯೂನ್ ಒಂದು ಕಂಪ್ನಿ ಹತ್ರ ಬರ್ತಾನೆ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ. ಶರ್ಟ್ ಮೇಲೆ ಡ್ರೈವರ್ದು ಬ್ಲಡ್ ಇರುತ್ತೆ. ಡ್ರೈವರ್ಗೆ ಚೆನ್ನಾಗಿ ಹೊಡೆದಿರ್ತಾನೆ. ಶರ್ಟ್ನ ಚೇಂಜ್ ಮಾಡಿಕೊಂಡು ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾನೆ. ಮೀಟಿಂಗಲ್ಲಿ ತುಂಬ ಕಂಪ್ನಿಗಳು ಓನರ್ಸು ಬಂದಿರ್ತಾರೆ. ಸಡನ್ನಾಗಿ ಸ್ಕ್ರೀನ್ ಮೇಲೆ ಹಿನ್ಯು ಬರ್ತಾಳೆ. ಹಿನ್ಯು ಎಲ್ರಿಗೂ ಹಾಯ್ ಮಾಡ್ತಾಳೆ. ಚುಟ್ಕಿ ಹೊಡೆದು ಎಲ್ರೂ ತನ್ನ ವಶ ಮಾಡ್ಕೋತಾಳೆ. ಹಿನ್ಯು ಹೇಳ್ತಾಳೆ, ನನಗೆ ದುಡ್ಡು ಅಂದರೆ ತುಂಬ ಇಷ್ಟ. ಇಲ್ಲಿ ಇರೋರೆಲ್ಲ ಲಿಯೂನ್ ಜೊತೆ ಡೀಲ್ ಮಾಡ್ಕೊಳ್ಳಿ, ಇದರಿಂದ ನನಗೆ ಪ್ರಾಫಿಟ್ ಅಂತ ಹೇಳ್ತಾಳೆ. ಲಿಯೂನ್ನ ಅವಳ ಜೊತೆ ಕರ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಸಿಯೋಲ್ ಮನೆಗೆ ಹೋಗ್ತಿರ್ತಾನೆ. ಅವ್ರ ಅಜ್ಜಿ ಕಸ ಆಯ್ತಿರ್ತಾಳೆ. ಸಿಯೋಲ್ಗೆ ಅವ್ರ ಅಜ್ಜಿ ಬಿಟ್ಟರೆ ಬೇರೆ ಯಾರೂ ಇರಲ್ಲ. ಅಜ್ಜಿಗೆ ಹೆಲ್ಪ್ ಮಾಡ್ತಾನೆ. ಸಿಯೋಲ್ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾನೆ ಡೆಲಿವರಿ ಬಾಯ್ ಆಗಿ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ಬೇಕಿದ್ರೆ ಫುಟ್ಬಾಲ್ ಕೋರ್ಟಲ್ಲಿ ಯುನ್ಸು ಇರ್ತಾನೆ. ಇಬ್ಬರು ಆಟ ಆಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಊಟ ಮಾಡೋಕ್ಕೆ ಬರ್ತಾರೆ. ಯುನ್ಸು ಹೇಳ್ತಾನೆ, ನೀನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀಯಾ, ಬೆಳಗ್ಗೆ ಕಾಲೇಜ್ಗೆ ಹೋಗ್ತೀಯಾ, ಫುಟ್ಬಾಲ್ ಆಡ್ತೀಯಾ, ನೈಟ್ ಡೆಲಿವರಿ ಜಾಬ್ ಮಾಡ್ತೀಯಾ, ನಿನಗೆ ಸುಸ್ತಾಗಲ್ವಾ? ಸಿಯೋಲ್ ಹೇಳ್ತಾನೆ, ನನಗೆ ಅಜ್ಜಿ ಬಿಟ್ಟರೆ ಬೇರೆ ಯಾರೂ ಇಲ್ಲ, ನಾನೇ ಅವರನ್ನು ನೋಡ್ಕೋಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಲಿಯೂನ್ ಮತ್ತು ಹಿನ್ಯುನ ನೋಡ್ತೀವಿ. ಹಿನ್ಯು ರಿಚ್ ಪೀಪಲ್ ಆಸೆನ ಪೂರ್ತಿ ಮಾಡಿ ಅವ್ರ ಹತ್ರ ದುಡ್ಡು ತಗೋತಿರ್ತಾಳೆ. ಲಿಯೂನ್ ಇಲ್ಲಿ ಹಿನ್ಯುನ ನಂಬಲ್ಲ, ಸುಳ್ಳು ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡಿರ್ತಾನೆ. ಇದು ಹಿನ್ಯುಗೆ ಇಷ್ಟ ಆಗಲ್ಲ. ಲಿಯೂನ್ನ ನರ್ಕಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಕೆಳಗೆ ಬೀಳಿಸ್ತಾಳೆ. ಆಗ ಲಿಯೂನ್ಗೆ ನಂಬಿಕೆ ಬರುತ್ತೆ. ಹಿನ್ಯು ಹೇಳ್ತಾಳೆ, ನಾನು ಒಳ್ಳೆ ಕೆಲಸ ಎಲ್ಲ ಮಾಡಲ್ಲ, ಹಾಗೇನಾದರೂ ಮಾಡಿದರೆ ನಾನು ಮನುಷ್ಯ ಆಗ್ತೀನಿ. ಇಲ್ಲಿ ಲಿಯೂನ್ದು ಒಂದು ವಿಶ್ ಪೂರ್ತಿ ಮಾಡಿ ಅವನ ಹತ್ರ ದುಡ್ಡು ತಗೊಂಡಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಹಿನ್ಯು ಶಾಪಿಂಗ್ ಮಾಡೋಕ್ಕೆ ಮಾಲ್ಗೆ ಬರ್ತಾಳೆ.
ಒಂದು ಹುಡುಗಿನ ನೋಡಿ ನೀನು ಇವತ್ತು ನನ್ನ ಫ್ರೆಂಡ್ ಆಗು ಅಂತ ಹೇಳ್ತಾಳೆ. ಆದರೆ ಆ ಹುಡುಗಿ ಒಪ್ಪಲ್ಲ. ಇನ್ಯೂ ಆ ಹುಡುಗಿನ ಹಿಪ್ನೋಟೈಸ್ ಮಾಡಿ ಅವಳನ್ನು ಫ್ರೆಂಡ್ ಮಾಡ್ಕೋತಾಳೆ. ಇಬ್ಬರು ಶಾಪಿಂಗ್ ಮಾಡ್ತಾರೆ. ಇನ್ಯೂ ಆ ಹುಡುಗಿಗೆ ಹೇಳ್ತಾಳೆ ನಾನು 9 ಟೈಲ್ ಫಾಕ್ಸ್ ಅಂತ. ಆ ಹುಡುಗಿ ಅದನ್ನು ಕೇಳಿ ಶಾಕ್ ಆಗ್ತಾಳೆ. ಇನ್ಯೂ ಹೇಳ್ತಾಳೆ ನಾನು ಮನುಷ್ಯರ ಲಿವರ್ ಎಲ್ಲ ತಿನ್ನಲ್ಲ, ನೀನು ಟೆನ್ಷನ್ ಆಗಬೇಡ ಅಂತ ಹೇಳ್ತಾಳೆ. ಇಬ್ಬರು ರೆಸ್ಟೋರೆಂಟಲ್ಲಿ ಕೂತಿರ್ತಾರೆ. ಇನ್ಯೂ ಹೇಳ್ತಾಳೆ ನಾನು ತುಂಬ ವರ್ಷದಿಂದ ಇಲ್ಲಿ ಇದ್ದೀನಿ, ಜನರು ಹೇಗೆ ಚೇಂಜ್ ಆಗ್ತಾರೆ ಅನ್ನೋದನ್ನು ನೋಡಿದ್ದೀನಿ. ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಒಂದಿನ ಇನ್ಯೂಗೆ ತನ್ನ ಫೇವ್ರೆಟ್ ಕಾಮಿಕ್ದು ಎಂಡಿಂಗ್ ಇಷ್ಟ ಆಗಲ್ಲ. ರೈಟರ್ ಹತ್ರ ಹೋಗಿ ಚುಟ್ಕಿ ಹೊಡೆದು ಕಾಮಿಕ್ದು ಎಂಡಿಂಗ್ ಚೇಂಜ್ ಮಾಡು ಅಂತ ಹೇಳ್ತಾಳೆ. ಹಾಗೆ ರೈಟರ್ ಎಂಡಿಂಗ್ನ ಚೇಂಜ್ ಮಾಡ್ತಾನೆ. ಮಾಲಲ್ಲಿ ಮಕ್ಕಳ ಜೊತೆ ಗೇಮ್ ಆಡ್ತಿರ್ತಾಳೆ. ಪದೇ ಪದೇ ಮಕ್ಕಳು ಮುಂದೆ ಇನ್ಯೂ ಸೋಲ್ತಿರ್ತಾಳೆ. ಹಾಗೆ ಚುಟ್ಕಿ ಹೊಡೆದು ಮಕ್ಕಳು ನೀವು ಸೋಲಿ ಅಂತ ಹೇಳ್ತಾಳೆ. ಆಗ ಅವಳು ಗೇಮಲ್ಲಿ ವಿನ್ ಆಗ್ತಾಳೆ. ಇದೇ ಥರ ಇನ್ಯೂಗೆ ತನಗೇನು ಬೇಕೋ ಅದನ್ನು ಮಾಡ್ತಿರ್ತಾಳೆ ಚುಟ್ಕಿ ಹೊಡೆದು. ಆ ಹುಡುಗಿ ಇದನ್ನು ಕೇಳಿ ಅದಕ್ಕೆ ನಿಮ್ಗೆ ಯಾರೂ ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಾಳೆ. ಈ ಥರ ಜೀವನ ಯಾರಿಗೆ ಬೇಕು? ಇನ್ಯೂಗೆ ಅವಳು ಹೇಳಿದ್ದು ಇಷ್ಟ ಆಗಲ್ಲ, ಚುಟ್ಕಿ ಹೊಡಿತಾಳೆ. ಆಗ ಆ ಹುಡುಗಿ ಇನ್ಯೂಗೆ ನೀವು ಗ್ರೇಟ್ ಬಿಡಿ, ಇದ್ರೆ ನಿಮ್ಮ ಥರ ಇರಬೇಕು ಅಂತ ಹೇಳ್ತಾಳೆ. ಆಗ ಇನ್ಯೂ ಖುಷಿ ಆಗ್ತಾಳೆ. ನೆಕ್ಸ್ಟಿನಲ್ಲಿ ಯುನ್ಸು ಮತ್ತು ಸಿಯೋಲ್ನ ನೋಡ್ತೀವಿ. ಇಲ್ಲಿ ಸಿಯೋಲ್ಗೆ ಫುಟ್ಬಾಲ್ ಶೂನ ಕೊಡ್ಸೋಕ್ಕೆ ಯುನ್ಸು ಬಂದಿರ್ತಾನೆ. ಆದರೆ ಸಿಯೋಲ್ ತಗೊಳ್ಳಲ್ಲ. ನಾನು ಬಡವ ಅಂತ ನನ್ನ ಮೇಲೆ ಸಿಂಪತಿ ತೋರಿಸ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಗೆ ಬರ್ತಾನೆ. ಮಿಸ್ ಆಗಿ ಇನ್ಯೂಗೆ ಡಿಕ್ಕಿ ಹೊಡಿತಾನೆ. ಇನ್ಯೂ ಸಿಯೋಲ್ಗೆ ಬೈತಾಳೆ, ಕಣ್ಣು ಕಾಣಿಸಲ್ವಾ, ಕಣ್ಣು ಕಾಣಿಸಿಲ್ಲ ಅಂದರೆ ಸುಮ್ಮನೆ ಮನೇಲಿ ಇರಬೇಕು ಅಂತ ಬೈತಾಳೆ. ಇನ್ಯೂಗೆ ಸಾರಿ ಕೇಳಿ ಸಿಯೋಲ್ ಅಲ್ಲಿಂದ ಹೋಗ್ತಾನೆ. ಯುನ್ಸುನು ಅಲ್ಲಿಗೆ ಬರ್ತಾನೆ. ಇವರಿಬ್ಬರನ್ನ ನೋಡಿ ಇನ್ಯೂಗೆ ಫ್ಯೂಚರ್ ಕಾಣಿಸುತ್ತೆ. ಇವರಿಬ್ಬರಲ್ಲಿ ಒಬ್ಬರು ಫ್ಯೂಚರಲ್ಲಿ ದೊಡ್ಡ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾರೆ. ಆದರೆ ಫೇಸ್ ಕ್ಲಿಯರಾಗಿ ಕಾಣಿಸಲ್ಲ. ಇನ್ಯೂ ಅನ್ಕೋತಾಳೆ ಫ್ಯೂಚರಲ್ಲಿ ನನ್ನ ಕ್ಲೈಂಟ್ ಮಾಡಿಕೊಂಡು ಅವ್ರ ವಿಷ್ನ ಪೂರ್ತಿ ಮಾಡಿ ಅವ್ರ ಹತ್ರ ದುಡ್ಡು ತಗೋಬೋದು ಅಂತ ಖುಷಿ ಆಗ್ತಾಳೆ. ಪಕ್ಕದಲ್ಲಿರೋ ಹುಡುಗಿ ಪ್ಲೀಸ್ ನಂದು ಒಂದು ಫಿಶ್ ಪೂರ್ತಿ ಮಾಡಿಕೊಡ್ತೀರಾ ಅಂತ ಕೇಳ್ತಾಳೆ. ಆದರೆ ಇನ್ಯೂಗೆ ಅವಳು ಇಷ್ಟ ಆಗಲ್ಲ. ಚುಟ್ಕಿ ಹೊಡೆದು ಆ ಹುಡುಗಿದು ಇವತ್ತು ಡೇ ಪೂರ್ತಿ ಮೆಮೊರೀಸ್ನ ಎರೇಸ್ ಮಾಡ್ತಾಳೆ. ಆಗಲೇ ಅಲ್ಲಿಗೆ ಸ್ಟಾರ್ ಗಾಡ್ ಬರ್ತಾನೆ ಇನ್ಯೂ ಜೊತೆ ಮಾತಾಡೋಕೆ. ನೆಕ್ಸ್ಟ್ ಸೀನಲ್ಲಿ ಇಬ್ಬರು ರೆಸ್ಟೋರೆಂಟಲ್ಲಿ ಇರ್ತಾರೆ. ಇನ್ಯೂ ಹೇಳ್ತಾಳೆ ನನಗೆ ಗೊತ್ತು ನೀವು ಏನು ಹೇಳೋಕ್ಕೆ ಬಂದಿದ್ದೀರಾ ಅಂತ. ಬೇರೆ ಫಾಕ್ಸ್ಗಳ ಥರ ನನ್ನನ್ನು ಮನುಷ್ಯ ಆಗೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ಆದರೆ ನೀವೇನು ಹೇಳಿದರೂ ನಾನು ಮನುಷ್ಯ ಆಗಲ್ಲ ಅಂತ ಹೇಳ್ತಾಳೆ. ಸ್ಟಾರ್ ಗಾಡ್ ಹೇಳ್ತಾನೆ ನಿನ್ನ ಪಾಪ ಪುಣ್ಯದ ಸ್ಕೇಲು ಹೆಚ್ಚು ಕಮ್ಮಿ ಆಗ್ತಿದೆ. ಇನ್ಯೂಗೆ ಶಾಕ್ ಆಗುತ್ತೆ, ಹೇಗಾಯಿತು ಅಂತ. ಸ್ಟಾರ್ ಗಾಡ್ ಹೇಳ್ತಾನೆ ಈ ಸ್ಕೇಲ್ ಸರಿಯಾಗಿಲ್ಲ ಅಂತ ಅಂದರೆ ಈ ಪ್ರಪಂಚದಿಂದ ನೀನು ಶಾಶ್ವತವಾಗಿ ಮಾಯ ಆಗ್ತೀಯಾ, ಇಲ್ಲ ಅಂದರೆ ನಿನ್ನ ಪವರ್ಸ್ ಎಲ್ಲ ಲೂಸ್ ಮಾಡಿಕೊಂಡು ಮನುಷ್ಯ ಆಗ್ತೀಯಾ ಅಂತ ಹೇಳ್ತಾನೆ. ಆದರೆ ಇನ್ಯೂ ಅವನು ಹೇಳಿದ್ದೇನೂ ಕೇಳಲ್ಲ, ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಯುನ್ಸು ಮತ್ತು ಸಿಯೋಲ್ ಇಬ್ಬರು ಫುಟ್ಬಾಲ್ ಆಡ್ತಿರ್ತಾರೆ. ಬಾಲು ಗ್ರೌಂಡಿಂದ ಆಚೆ ಬಿದ್ದುಬಿಡುತ್ತೆ. ಡೈರೆಕ್ಟಾಗಿ ಇನ್ಯೂ ತಲೆಗೆ ಹೊಡೆಯುತ್ತೆ. ಸಿಯೋಲ್ ಹೇಳ್ತಾನೆ ನೀನು ಮನೆಗೆ ಹೋಗು, ಆ ಬಾಲ್ ಹುಡುಕ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ. ಬಾಲ್ ಹುಡುಕೋಕ್ಕೆ ಹೋಗ್ತಾನೆ. ಅಲ್ಲಿ ಇನ್ಯೂ ಇರ್ತಾಳೆ. ಸಿಯೋಲ್ ಹೇಳ್ತಾನೆ ನೀನು ಮಾಲಲ್ಲಿ ಸಿಕ್ಕಿದ್ದೆ ಅಲ್ವಾ? ಇನ್ಯೂ ಕೋಪದಲ್ಲಿ ಆ ಬಾಲ್ನ ಹೊಡೆದಾಕ್ಬಿಡ್ತಾಳೆ. ಇದನ್ನ ನೋಡಿ ಸಿಯೋಲ್ ಶಾಕ್ ಆಗ್ತಾನೆ. ಅದು ಹೇಗೆ ಮಾಡ್ತೀನಿ ನೀನು ಅಂತ. ಇನ್ಯೂ ಹೇಳ್ತಾಳೆ ಈ ಬಾಲ್ ಬಂದು ನನ್ನ ತಲೆಗೆ ಬಿತ್ತು, ನಿನ್ನಂಥ ವೀಕ್ ಹುಡುಗಂಗೆ ಹೊಡೆಯೋಕ್ಕೆ ನನಗೆ ಮನ್ಸು ಬರಲ್ಲ, ಅದಕ್ಕೆ ಈ ಬಾಲ್ಗೆ ಹೊಡೆದೆ ಅಂತಾಳೆ. ಸಿಯೋಲ್ಗೆ ನನ್ನೇ ವೀಕ್ ಅಂತಿದ್ದಾಳೆ ಅಂತ ಕೋಪ ಬರುತ್ತೆ. ನಾನು ಫುಟ್ಬಾಲ್ ಪ್ಲೇಯರ್, ಅಥ್ಲೆಟ್ ಅಂತ ಹೇಳ್ತಾನೆ. ಇನ್ಯೂ ಹೇಳ್ತಾಳೆ ಫುಟ್ಬಾಲಲ್ಲಿ ನಿನಗೆ ಫ್ಯೂಚರ್ ಇಲ್ಲ, ನೀನು ಎಷ್ಟು ಆಡಿದ್ರೂ ಅದು ವೇಸ್ಟು, ಆದರೆ ನಿನ್ನ ಫ್ರೆಂಡ್ಗೆ ಫ್ಯೂಚರ್ ಇದೆ, ಫೇಮಸ್ ಆಗಿ ಪ್ಲೇಯರ್ ಆಗ್ತಾನೆ ಅಂತ ಹೇಳ್ತಾಳೆ. ಆಗ ನಮಗೆ ತೋರಿಸ್ತಾರೆ ಯುನ್ಸು ಫ್ಯೂಚರಲ್ಲಿ ಫೇಮಸ್ ಆಗಿರ್ತಾನೆ. ಇಂಟರ್ನ್ಯಾಷನಲ್ ಟೀಮ್ಗೆ ಪ್ಲೇಯರ್ ಆಗಿ ಸೆಲೆಕ್ಟ್ ಆಗಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಲಿಯೋನ್ ಬಾರಲ್ಲಿ ಫುಲ್ ಡ್ರಿಂಕ್ಸ್ ಮಾಡ್ತಿರ್ತಾನೆ. ಈ ಕಡೆ ಯುನ್ಸುನು ಮನೆಗೆ ಹೋಗ್ತಿರ್ತಾನೆ. ಅದೇ ಟೈಮ್ಗೆ ಲಿಯೋನ್ ಸ್ಪೀಡಾಗಿ ಬಂದು ಯುನ್ಸಿಗೆ ಡಿಕ್ಕಿ ಹೊಡಿತಾನೆ. ಆಕ್ಸಿಡೆಂಟ್ ಆಗಿಬಿಡುತ್ತೆ. ಈ ಸೌಂಡ್ ಕೇಳಿ ಸಿಯೋಲ್ ಹೋಗ್ತಾನೆ. ಲಿಯೋನ್ನ ನೋಡ್ತಾನೆ, ಗಾಬರಿ ಆಗಿರ್ತಾನೆ. ಕಾರ್ ತಗೊಂಡು ಲಿಯೋನ್ ಓಡೋಗ್ತಾನೆ. ಸಿಯೋಲ್ ಅವನನ್ನು ಹಿಂದೆ ಹೋಗ್ತಾನೆ, ಆದರೆ ಲಿಯೋನ್ ಸಿಗಲ್ಲ. ಈ ಕಡೆ ಯುನ್ಸುಗೆ ತುಂಬ ಪೆಟ್ಟು ಬಿದ್ದಿರುತ್ತೆ. ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಸಿಯೋಲ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಇಲ್ಲಿಗೆ ಲಿಯೋನ್ ಕಾರ್ ಡ್ರೈವರ್ ಬರ್ತಾನೆ. ನಾನೇ ಕಾರ್ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳ್ತಿರ್ತಾನೆ. ಆದರೆ ಸಿಯೋಲ್ ಈ ಆಕ್ಸಿಡೆಂಟ್ ಮಾಡಿದ್ದು ನೀನಲ್ಲ, ಆ ಡ್ರೈವರೇ ಬೇರೆ ಅಂತ ಅವನ ಮೇಲೆ ಕೋಪ ಮಾಡ್ಕೋತಾನೆ.
ನೆಕ್ಸ್ಟ್ ಸೀನಲ್ಲಿ ಲಿಯೋನ್ ಹತ್ರ ಅವನ ಸೆಕ್ರೆಟ್ರಿ ಬಂದು ಹೇಳ್ತಿರ್ತಾನೆ, ಆಕ್ಸಿಡೆಂಟ್ ಜಾಗದಲ್ಲಿ ಒಂದು ಹುಡುಗ ನಿಮ್ಮನ್ನ ನೋಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಕರೀತಿದ್ದಾರೆ ಅಂತ. ಲಿಯೋನ್ಗೆ ಭಯ ಆಗುತ್ತೆ. ಹಿನ್ಯೂ ಕೊಟ್ಟಿರೋ ವಿಶ್ ಕಾರ್ಡ್ನ ಯೂಸ್ ಮಾಡ್ತಾನೆ. ಹಿನ್ಯೂ ಹತ್ರ ಬರ್ತಾನೆ, ನಡೆದಿರೋ ಇನ್ಸಿಡೆಂಟ್ ಎಲ್ಲ ಹೇಳ್ತಾನೆ. ಡಬಲ್ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಹಿನ್ಯೂ ಒಪ್ಕೋತಾಳೆ. ನೆಕ್ಸ್ಟ್ ಡೇ ಸಿಯೋಲ್ ಯುನ್ಸನ್ನ ನೋಡೋಕ್ಕೆ ಹಾಸ್ಪಿಟಲ್ಗೆ ಬರ್ತಾನೆ. ಆದರೆ ಅಲ್ಲಿ ಆಲ್ರೆಡಿ ಹಿನ್ಯೂ ಇರ್ತಾಳೆ. ಇಬ್ಬರು ಒಬ್ರನ್ನೊಬ್ರು ನೋಡಿ ಶಾಕ್ ಆಗ್ತಾರೆ. ಹಿನ್ಯೂ ಹೇಳ್ತಾಳೆ, ನೀನೇನಿಲ್ಲಿ? ಬೈ ಲಕ್ ನಾವು 3rd ಟೈಮ್ ಮೀಟ್ ಆಗ್ತಿದ್ದೀವಿ. ಹಿನ್ಯೂ ಚುಟ್ಕಿ ಹೊಡೆದು ಸಿಯೋಲ್ಗೆ ಲಾಸ್ಟ್ ನೈಟ್ ನಿನ್ನ ಆಕ್ಸಿಡೆಂಟ್ ಬಗ್ಗೆ ಮರ್ತೋಗು ಅಂತ ಹೇಳ್ತಾಳೆ. ಆಗ ಮತ್ತೆ ಸಡನ್ನಾಗಿ ಫ್ಯೂಚರ್ ಕಾಣಿಸುತ್ತೆ. ಈ ಸಲ ಫೇಮಸ್ ಪ್ಲೇಯರ್ ಆಗಿ ಯುನ್ಸು ಅಲ್ಲ ಸಿಯೋಲ್ನ ನೋಡ್ತಾಳೆ. ಹಿನ್ಯೂಗೆ ಶಾಕ್ ಆಗುತ್ತೆ. ಇದೇಗೆ ಸಾಧ್ಯ? ನಿನ್ನ ಫ್ರೆಂಡ್ ಡೆಸ್ಟಿನಿ ನಿನ್ನ ಡೆಸ್ಟಿನಿ ಜೊತೆ ಸ್ವ್ಯಾಪ್ ಆಗೋಕ್ಕೆ ಹೇಗೆ ಸಾಧ್ಯ? ಹಿನ್ಯೂಗೆ ಆಗಲೇ ಹಾರ್ಟಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ. ಕೆಳಗೆ ಬೀಳ್ತಾಳೆ. ಆಗ ಸ್ಟಾರ್ ಗಾಡ್ ಹೇಳಿದ್ದು ನೆನಪಾಗುತ್ತೆ, ಹಿನ್ಯೂ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ. ಕೆಳಗೆ ಬೀಳ್ತಿರೋ ಹಿನ್ಯೂನ ಸಿಯೋಲ್ ಹಿಡ್ಕೊತಾನೆ. ಆಗ ಹಿನ್ಯೂದು 9 ಟೈಲ್ಸ್ ಕಾಣಿಸುತ್ತೆ. ಇದನ್ನ ನೋಡಿ ಸಿಯೋಲ್ ಶಾಕ್ ಆಗ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.